ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರು ಅರೆಸ್ಟ್ ಆಗಿ ಈಗ ಜೈಲು ಪಾಲಾಗಿದ್ದಾರೆ. ಸೊ ನಟಿ ರನ್ಯಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡೈರೆಕ್ಟರ್ ರವಿ ಶ್ರೀವತ್ಸ ಸರ್. ಮಾಣಿಕ್ಯ ಸಿನಿಮಾದಲ್ಲಿ ರನ್ಯಾ ರಾವ್ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ. ಸರ್ ನಮಸ್ತೆ. ಸೊ ನಿಮ್ಮ ನಟಿ ಅಂದರೆ ಫಸ್ಟ್ ಮಾಣಿಕ್ಯ ಸಿನಿಮಾ ಮೂಲಕನೇ ಅವರು ಕನ್ನಡ ಚಿತ್ರರಂಗಕ್ಕೆ ಡೆಬ್ಯೂ ಮಾಡಿದ್ದು. ಸೊ ಅವರು ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋದು. ಸರ್ ಈ ವಿಷಯ ಕೇಳಿದಾಗ ಫಸ್ಟ್ ಆಫ್ ಆಲ್ ಎಷ್ಟು ಶಾಕಿಂಗ್ ಆಗಿತ್ತು ಮತ್ತು ಏನು ಹೇಳ್ತೀರಿ ಅಂತ? ಆ್ಯಕ್ಚುಲಾಗಿ ಏನು ಅಂತಂದರೆ ಟೋಟ್ಲಾಗಿ ಮರ್ತೇ ಹೋಗ್ಬಿಟ್ಟಿದ್ವಿ ಆ ನಟಿ ಬಗ್ಗೆ. ಯಾಕೆ ಅಂತಂದರೆ ಇಂಡಸ್ಟ್ರಿಲ್ ರನ್ನಿಂಗಲ್ಲಿದ್ದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಆಲ್ ಆಫ್ ಎ ಸಡನ್ ಶಿ ಕೇಮ್ ಆ್ಯಂಡ್ ಶಿ ವೆಂಟ್ ಆಫ್. ಸೊ ಓಕೆ ಬಂದಿದ್ದಾರೆ ಹೋಗಿದ್ದಾರೆ. ಬಟ್ ಈ ಥರದ್ರಲ್ಲಿ ತಿರ್ಗಾ ಇನ್ನೊಂದು ಕಡೆಯಿಂದ ಸುತ್ತಕೊಂಡು ಈ ಥರ ಒಂದು ನ್ಯೂಸನ್ನು ಹೊತ್ಕೊಂಡು ಬರ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಇಟ್ ವಾಸ್ ಎ ರಿಯಲಿ ಶಾಕಿಂಗ್ ಥಿಂಗ್ ಫಾರ್ ಅಸ್. ಎಸ್ಪೆಷಲಿ ಅದರಲ್ಲೂ ಒಂದು ಹೆಣ್ಣು ಮಗು ಈ ಥರದ್ರಲ್ಲಿ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಏನು ವಿಷಯ ಬಂತು ಅದು ನಿಜವಾಗ್ಲೂ ಬೇಸರ ಆಯಿತು. ಆ ಹೆಣ್ಮಗು ಯಾಕೆ ಹೀಗೆ ಮಾಡ್ಕೋತು ಏನಕ್ಕೆ ಅನ್ನೋದು ನಾನು ಸತ್ಯವಾಗ್ಲೂ ಗೊತ್ತಿಲ್ಲ. ಸರ್ ರನ್ಯಾ ರಾವ್ ಅವರು ಮಾಣಿಕ್ಯ ಸಿನಿಮಾಗೆ ಯಾವ ಥರ ಆಯ್ಕೆ ಆಗಿದ್ದು ಅಂದರೆ ನೀವು ಕೂಡ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ದೀರಾ ಆ ಸಿನಿಮಾಗೆ. ಸೊ ಸುದೀಪ್ ಸರ್ರೇ ಅವರಿಗೆ ರನ್ಯಾ ಅಂತ ಹೆಸರು ಕೊಟ್ಟಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಿಜನಾ? ಹಾಗಾದರೆ ಅದರ ಹಿಂದಿರೋ ಒಂದಷ್ಟು ಸ್ವಲ್ಪ ಸ್ಟೋರಿ ಹೇಳ್ಬೋದಾ ಸರ್? ಅಲ್ಲ ಆ್ಯಕ್ಚುಲಾಗಿ ಏನು ಅಂತಂದರೆ ಚಂದ್ರು ಅಂತ ಹೇಳ್ಬಿಟ್ಟು ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ. ನಾನು ಹೋದ ದಿವಸ ನಾನು ಆ ಸಿನಿಮಾಗೆ ಒಂದಷ್ಟು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಡಬ್ಬಿಂಗು ಮತ್ತೊಂದು ಮಗದೊಂದು ಕೆಲಸ ಮತ್ತು ಸಂಭಾಷಣೆಗಾರನ ಕೆಲಸ ಮಾಡಿದ್ದೇನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸುದೀಪ್ ಸರ್ ಜೊತೆ ಅವ್ರ ಜೊತೆ ಇರಬೇಕು ಆ ಸಿನಿಮಾದಲ್ಲಿ ಅನ್ನೋದಕ್ಕೋಸ್ಕರ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೇನೆ. ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಹೀಗೆ ಹೋಗಿ ಸಾರ್ನ ನೋಡೋಕ್ಕೆ ಹೋದಾಗ ಅಲ್ಲಿ ಈಕೆ ಒಂದು ಫೋಟೋಗ್ರಾಫ್ಸ್ನ ತಂದಂಥ ವ್ಯಕ್ತಿ ಯಾರು ಅಂತಂದರೆ ದಟ್ ವಾಸ್ ಚಂದ್ರು. ಸೊ ಚಂದ್ರು ಅವ್ರನ್ನ ಮೈಸೂರಿಗೆ ಕಳಿಸಲಾಗಿ ಅವರು ಅಲ್ಲಿ ಆಕೆ ಒಂದಷ್ಟು ಫೋಟೋ ಸ್ನ್ಯಾಪ್ಸ್ನ ತೊಗೊಳ್ಳಾಗಿ ಅದನ್ನು ತಂದು ಸುದೀಪ್ ಸರ್ಗೆ ತೋರಿಸ್ಬೇಕಾದ್ರೆ ಅದನ್ನು ನೋಡಿ ರವಿ ಹ್ಯಾವ್ ಎ ಲುಕ್ ಅಂತಂದು. ನಮಗೆ ಹೀರೋಯಿನ್ಸ್ ಎಲ್ಲ ಅಷ್ಟು ಬೇಡಪ್ಪ ನೀವು ನೋಡಿ ಡಿಸೈಡ್ ಮಾಡಿ ನೋ ಹ್ಯಾವ್ ಎ ಲುಕ್ ನೋ ಅಂತಂದರು. ಸರಿ ಅದಾದಮೇಲೆ ನೋಡಾದ್ಮೇಲೆ ಭವಿಷ್ಯ ಅಂತ ಓಕೆ ಅಂತ ಇಬ್ಬರು ನಾಯಕಿಯರಿದ್ದಾರೆ. ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಒಂದು ಕ್ಯಾರೆಕ್ಟರ್ ಈ ಹೆಣ್ಮಗಳದ್ದು. ಈ ಹೆಣ್ಮಗಳು ಮುಖಾಂತರನೇ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಾಸ್ ಎ ವೆರಿ ಗುಡ್ ಕ್ಯಾರೆಕ್ಟರ್. ಸೊ ಆ ಹೆಣ್ಮಗಳು ಬಂದರು. ಆ್ಯಕ್ಚುಲಾಗಿ ಐ ಆಮ್ ಗೋಯಿಂಗ್ ಟು ನೇಮ್ ಹರ್ ಆಸ್ ರನ್ಯಾ ಅಂತಲೇ ಅಂದರು ಸುದೀಪ್ ಸರ್. ಬಟ್ ಈಗ ಗೊತ್ತಾಯಿತು ಆಕೆಯ ಪಾಸ್ಪೋರ್ಟ್ ನೇಮಲ್ಲಿ ರನ್ಯಾ ಅನ್ನೋದಿದೆ ಅನ್ನೋದೇನೋ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಬಟ್ ನಮಗೆಲ್ಲ ಅನಿಸಿದ್ದೇನು ಅಂತಂದರೆ ಸುದೀಪ್ ಸರ್ ನೇಮ್ಡ್ ಆಸ್ ರನ್ಯಾ ಅನ್ನೋದು ನಮಗೆ ಗೊತ್ತಿತ್ತು. ಆಮೇಲೆ ಸರಿ ಆ್ಯಕ್ಚುಲಾಗಿ ಆ ಸಿನಿಮಾಗೆ ರಮ್ಯಾ ಮಾಡಬೇಕಾಗಿತ್ತು, ಆ ರೋಲು ಮಾಡಬೇಕಾಗಿತ್ತು. ಸರಿ ಮಾಡದೇ ಇರೋದ್ರಿಂದ ಅದು ಏನಾಯಿತು ಗೊತ್ತಿಲ್ಲ. ಸಡನ್ಲಿ ಹಿ ಟೋಲ್ಡ್ ಐ ಆಮ್ ಗೋಯಿಂಗ್ ಟು ನೇಮ್ ಹರ್ ಆಸ್ ರನ್ಯಾ ಓನ್ಲಿ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ರನ್ ಫ್ರಮ್ ದಿಸ್ ಫಿಲ್ಮ್ ಹಾಗೆ ಹೀಗೆ ಅಂತಲ್ಲ. ಅದೇ ಥರ ಆಯಿತು. ಆ ಹೆಣ್ಮಗಳು ಇದ್ದಕ್ಕಿದ್ದಾಗೆ ಶೈನ್ ಆದರೂ ಎಲ್ಲವೂ ಆಯಿತು. ಬಟ್ ಯಾಕೆ ಮಿಂಚಲಿಲ್ಲ ಅದು ಗೊತ್ತಿಲ್ಲ. ಹೇಳ್ತಾರೆ ಚಿತ್ರರಂಗ ಕೆಲವ್ರನ್ನ ಮಾತ್ರ ತನ್ನ ಮಡಲಲ್ಲಿ ಇಟ್ಕೊಳ್ಳುತ್ತೆ ಕಲಾ ತಾಯಿ ಅಂತಾರಲ್ಲ, ಆ ಥರ ಆಗಿದೆ. ನನಗೂ ಆಕೆಯ ಮಧ್ಯದಲ್ಲಿ ಯಾವುದೇ ಥರದ ಒಂದು ಒಡನಾಟ ಇರಲಿಲ್ಲ. ಯಾಕೆ ಅಂತಂದರೆ ಸಂಭಾಷಣೆಗಾರನಾಗಿ ನಾವು ಸಂಭಾಷಣೆ ಬರೆಯೋದಷ್ಟೇ ನಮ್ಮ ಕೆಲಸ ಆಗಿತ್ತು. ಬಟ್ ಒನ್ಸ್ ನಾನು ಹೈದರಾಬಾದ್ಗೆ ಹೋಗಲಾಗಿ ಅಲ್ಲಿ ಒಂದು ದಿವಸ ನೋಡಿದ್ದೆ. ಆಮೇಲೆ ಜೀನಾ ಯಹ ಒಂದು ಸಾಂಗ್ ಮಾಡಿದ್ವಿ. ಅದು 3 ದಿವಸ ಇಲ್ಲೇ ನಮ್ಮ ಅಬ್ಬೈನಾಡು ಸ್ಟುಡಿಯೋದಲ್ಲಿ ಮಾಡಿದಂಥ ಒಂದು ಸಾಂಗ್. ಆ ಟೈಮ್ನಲ್ಲಿ ನಾನು ರೆಗ್ಯುಲರ್ 3 ಡೇಸು ನಾನು ಸಾರ್ ಜೊತೆ ಇರಲಾಗಿ ಅಲ್ಲಿ ಹೆಣ್ಮಗಳನ್ನ ನೋಡಿದೆ. ಶಿ ವಾಸ್ ಗುಡ್. ಒಂದಷ್ಟು ವಿಷಯಗಳನ್ನ ಪಾಪ ಹೇಳ್ಕೊಡ್ಬೇಕಾಗಿತ್ತು ಸುದೀಪ್ ಸರ್. ಯಾವುದೂ ಅಷ್ಟು ಆಕೆ ಮಾಡ್ತಾ ಇರಲಿಲ್ಲ. ಶಿ ವಾಸ್ ಲಿಟ್ಲ್ ಓಕೆ ತುಂಬಾ ಎಜುಕೇಟೆಡ್ ಅದು ಇದು ಅಂತ ಒಂದು ಕಡೆ ಇಟ್ಟರೆ, ಇನ್ನೊಂದು ಕಡೆ ಸ್ವಲ್ಪ ಈ ಥರ ಕಲಿಯುವಿಕೆಯಲ್ಲಿ ಒಂಚೂರು ಲೆಥಾರ್ಜಿಕ್ ಅಂತಲೇ ಹೇಳ್ಬೋದು. 1 ಸರಿ ಮಾಡ್ಬೋದು, 2 ಸತಿ ಮಾಡ್ಬೋದು, 3 ಸತಿ. ಸುದೀಪ್ ಸರ್ ಆಕೆಯನ್ನು 4 ಬಾರಿ 5 ಬಾರಿ 6 ಬಾರಿ ತಿದ್ದದ್ದು ಉಂಟು. ತುಂಬಾ ತಿದ್ದಿ ಮಾಡಿ ಎಲ್ಲ ಮಾಡಿ ಆಕೆಯಿಂದ ಕೆಲಸವನ್ನು ತೊಗೊಂಡಂತಹ ವ್ಯಕ್ತಿ ಸುದೀಪ್ ಸರ್. ಸೊ ಅಲ್ಲಿ ನೋಡಿದ್ದೆ. ಅದಾದಮೇಲೆ ಆಕೆಯ ಒಂದು ಡಬ್ಬಿಂಗ್ ಕೆಲಸ ಅಂತ ಬಂದಾಗ ಸುದೀಪ್ ಸರ್ ಹೇಳಿ ಕಳಿಸಿದ್ರು, ರವಿ ಐ ಆಮ್ ಸೆಂಡಿಂಗ್ ಹರ್ ಆ್ಯಂಡ್ ಯು ಜಸ್ಟ್ ಹ್ಯಾವ್ ಎ ವಾಯ್ಸ್ ಚೆಕ್ ಅಂತ. ಆಕೆ ಬಂದರು ಎಲ್ಲ ಮಾಡಿದ್ರು. ಡಬ್ಬಿಂಗ್ ಮಾಡಿದ್ಮೇಲೆ ಸರ್ ಹೆಂಗಿದೆ ಸರ್, ಕೆನ್ ಐ ಈಗ ಕ್ಯಾರಿ ಆನ್, ನಾನು ಮಾತಾಡ್ಬೋದಾ ಅಂತೆಲ್ಲ ಹೇಳಿದ್ಮೇಲೆ ಇಲ್ಲಮ್ಮ ಯು ನೀಡ್ ಟು ಟೇಕ್ ಪರ್ಮಿಷನ್ ಆಫ್ ಸುದೀಪ್ ಸರ್ ಅಷ್ಟೇ. ಸೊ ಇಲ್ಲ ಅವ್ರಿಗೆ ಹೇಳಿ ನಾನೇ ಮಾಡ್ತೀನಿ ಅಂತ. ವಾಯ್ಸ್ ಇಸ್ ಓಕೆ ಅಲ್ವಾ, ಐ ವಿಲ್ ಸ್ಪೀಕ್ ಟು ಹಿಮ್ ಅಂತಂದೆ. ಸರಿ ಅದಾದಮೇಲೆ ದೆನ್ ಐ ಸ್ಪೋಕ್ ಟು ಸುದೀಪ್ ಸರ್ ಆ್ಯಂಡ್ ಐ ಟೋಲ್ಡ್ ಇಲ್ಲಪ್ಪ ಕಷ್ಟ ಆಗುತ್ತೆ, ನೀವು 4-5 ಸತಿ ಹೇಳಿ ತಿದ್ದುಗೊಟ್ಟು ಎಲ್ಲ ಮಾಡಿ ಆಕೆಯಿಂದ ಕೆಲಸ ತೊಗೊಂಡಂಗೆ ಇಲ್ಲಿ ಡಬ್ಬಿಂಗ್ ರೂಮಲ್ಲಿ ಆಗಲ್ಲ. ಬಿಕಾಸ್ ಹರ್ ಸ್ಲ್ಯಾಂಗ್ ಆ್ಯಂಡ್ ಅದರ್ ಥಿಂಗ್ಸ್ ವಾಸ್ ಟೋಟ್ಲಿ ಡಿಫ್ರೆಂಟ್.